ಪ್ರಸಿದ್ಧ ಶ್ರೀ ಚನ್ನಕೇಶವ ರಥೋತ್ಸವ ಜಾತ್ರೆ ಪೂರ್ವಭಾವಿ ಸಭೆ ಸಿದ್ಧತೆಗಳ ಕುರಿತು ಪುರಸಭೆ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳು ಮತ್ತು ಪುರಸಭಾ ಸದಸ್ಯರು ಚರ್ಚಿಸಿದರು. ಬೇಲೂರು ಶ್ರೀ ಚನ್ನಕೇಶವ ರಥೋತ್ಸವ ಜಾತ್ರೆಯನ್ನು ಯಶಸ್ವಿಯಾಗಿ ಹಾಗೂ ಶಿಸ್ತಿನಿಂದ ನಡೆಸುವ ಉದ್ದೇಶದಿಂದ ಸಭೆ ಕರೆದಿದ್ದಾರೆ. ಆದರೆ ಲಕ್ಷಾಂತರ ಜನ ಸೇರುವ ರಥೋತ್ಸವದ ಪೂರ್ವಭಾವಿ ಸಭೆಯನ್ನು ಇಷ್ಟೊಂದು ಲೇಟಾಗಿ ಕರೆದಿರುವುದು ಬೇಸರದ ಸಂಗತಿ ಎಂದು ಪುರಸಭಾ ಸದಸ್ಯ ಶೈಲೇಶ್ ಶ್ರೀನಿವಾಸ್ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ಇದಕ್ಕೆ ಧ್ವನಿಯಾಗಿ ಮಾತನಾಡಿದ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಅವರು, ಈ ಹಿಂದೆ ಒಳನರಸೀಪುರದಲ್ಲಿ ನಡೆದಂತಹ ಅನಾಹುತ ಘಟನೆಗಳು ಇಲ್ಲಿ ಮರುಕಳಿಸಬಾರದು. ಯಾವ ರಾಜಕೀಯ ಒತ್ತಡ ಪ್ರಭಾವಿಗಳ ಒತ್ತಡಕ್ಕೆ ಯಾರು ಕೂಡ ಮಣಿಯಬಾರದು. ಹಾಗೆ ಪುರಸಭೆಯ ಸದಸ್ಯರಿಗೆ ಪಾಸ್ ನೀಡುವುದು ಅವರಿಗೆ ಗೌರವ ಕೊಡುವ ಕೆಲಸ ಆಗಬೇಕು. ಅದನ್ನು ಸೂಕ್ತವಾಗಿ ನಿರ್ವಹಿಸಬೇಕೆಂದು ಹೇಳಿದರು. ಜೊತೆಗೆ ತಾಲೂಕು ಆಡಳಿತ ಹಾಗೂ ದೇವಸ್ಥಾನ ಸಂಬಂಧಪಟ್ಟ ಅಧಿಕಾರಿಗಳು, ಆಡಳಿತ ವರ್ಗದವರು, ನಮ್ಮ ಪೌರ ಕಾರ್ಮಿಕರು ದೇವಸ್ಥಾನದ ಸ್ವಚ್ಛತೆಗೆ ಹೆಚ್ಚಿನ ಗಮನ ನೀಡುತ್ತಾರೆ. ಅವರಿಗೂ ಗೌರವ ಸಿಗುವಂತೆ ವಿಶೇಷ ಪೂಜೆಯನ್ನ ಮಾಡಿಸುವಂತೆ ಮನವಿ ಮಾಡಿದರು. ಸಭೆಯಲ್ಲಿ ಸದಸ್ಯ ಜಗದೀಶ್ ಮಾತನಾಡಿ, ವೈಕುಂಠ ಬೀದಿ ಹನುಮಂತೋತ್ಸವ ಹೊಸ ರಸ್ತೆ ಭಾಗದಲ್ಲಿ ಕೇಬಲ್ ವೈರ್ಗಳು ಕೆಳಮಟ್ಟದಲ್ಲಿ ಇರುವುದರಿಂದ ಅವುಗಳನ್ನು ತೆರವುಗೊಳಿಸಬೇಕು. ರಥವನ್ನು ಎಳೆಯುವ ವೇಳೆ ಅಡಚಣೆ ಆಗದಂತೆ ಟೇಬಲ್ಗಳ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಎಲ್ಇಡಿ ಪರದೆಗಳನ್ನು ಅಳವಡಿಸಬೇಕೆಂದು ಹೇಳಿದರು. ರತ್ನ ಸತ್ಯನಾರಾಯಣ ಮಾತನಾಡಿ, ಪ್ರತಿ ವರ್ಷವೂ ಸಹ ಉತ್ಸವಗಳು ನಡೆಯುವ ಸಂದರ್ಭದಲ್ಲಿ ವಿದ್ಯುತ್ ತೆಗೆಯುವುದರಿಂದ ತುಂಬಾ ತೊಂದರೆ ಆಗುತ್ತಿದೆ. ಅಲ್ಲದೆ ಕಲ್ಯಾಣಿ ಬಳಿ ಪ್ರತಿನಿತ್ಯ ಸಾವಿರಾರು ಜನರು ಭಕ್ತರು ಇರುತ್ತಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಇಲ್ಲ. ಅವುಗಳ ಬಗ್ಗೆ ಗಮನ ಹರಿಸುವಂತೆ ಈ ಸಂದರ್ಭದಲ್ಲಿ ಸೂಚನೆ ನೀಡಿದರು. ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾಹಿತಿ ನೀಡುತ್ತಾ, ವರ್ತಕರ ಸಂಘದಿಂದ 15 ನೀರಿನ ಟ್ಯಾಂಕ್ಗಳನ್ನು ಒದಗಿಸಲು ಒಪ್ಪಿಕೊಂಡಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ಸರಬರಾಜು ಸೇರಿದಂತೆ ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಬೀದಿ ಬದಿಯ ವ್ಯಾಪಾರಿಗಳು ಎಲ್ಲೆಂದರಲ್ಲಿ ಹಾಕಿ ವ್ಯಾಪಾರ ಮಾಡಲು ಅವಕಾಶವಿಲ್ಲ. ಇದರ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದು, ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಯಂತ್ರಿಸಲು ರೋಡ್ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಳ್ಳಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದರು. ಸಿಪಿಐ ರೇವಣ್ಣ ಮಾತನಾಡಿ, ಕಳೆದ ವರ್ಷ ಎಲ್ಲರ ಸಹಕಾರದಿಂದ ಉತ್ತಮವಾಗಿ ನಮ್ಮ ಪೊಲೀಸ್ ಇಲಾಖೆ ಕೆಲಸ ನಿರ್ವಹಿಸಿದೆ. ಅದೇ ರೀತಿ ಈ ವರ್ಷವೂ ಸಹ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ. ಜೊತೆಯಲ್ಲಿ ಈ ಬಾರಿ ಯಾವುದೇ ಕಾರಣಕ್ಕೂ ದೇವಸ್ಥಾನದ ಮುಖ್ಯ ರಸ್ತೆಯಲ್ಲಿ ಅಂಗಡಿಯ ವ್ಯಾಪಾರಕ್ಕೆ ಅವಕಾಶ ನೀಡುವುದಿಲ್ಲ ಮತ್ತು ಕರ್ಕಶ ಶಬ್ದ ಮಾಡುವಂತಹ ವಸ್ತುಗಳನ್ನು ಸಂಪೂರ್ಣ ನಿಷೇಧ ಮಾಡಿದ್ದು, ಇದಕ್ಕೆ ತಾಲೂಕು ಆಡಳಿತ ತಮ್ಮ ಜೊತೆ ಕೈ ಜೋಡಿಸಬೇಕು. ಅಲ್ಲದೆ ಪ್ರತಿನಿತ್ಯ ನಡೆಯುವ ಉತ್ಸವಗಳಿಗೆ ಯಾವುದೇ ಕಾರಣಕ್ಕೂ ದೇವಸ್ಥಾನದ ಅಕ್ಕಪಕ್ಕ ವಾಹನಗಳನ್ನು ನಿಲ್ಲಿಸದಂತೆ ಎಚ್ಚರಿಕೆಯನ್ನು ಈಗಾಗಲೇ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಶಿಗಾವಿ, ಕೆಇಬಿ ಎಇಇ ಬಸವರಾಜು, ದೇಗುಲದ ಆಡಳಿತಾಧಿಕಾರಿ ಯೋಗೇಶ್, ಆರೋಗ್ಯಾಧಿಕಾರಿ ಲೋಹಿತ್, ಸದಸ್ಯರಾದ ಅಕ್ರಮ್ ಪಾಷಾ, ರತ್ನ ಸತ್ಯನಾರಾಯಣ್ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.